ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಈ ವಿಡಿಯೋ ನನ್ನ ಅಡಿಕೆ ಬೆಳೆಗಾರ ಸ್ನೇಹಿತರಿಗಾಗಿ. ನೀವು ಅಬ್ಸರ್ವ್ ಮಾಡಿರ್ತೀರಿ, ಒಂದು 15ರಿಂದ 20 ವರ್ಷ ವಯಸ್ಸಿನ ಅಡಿಕೆ ಸಸಿ ತೋಟಗಳಲ್ಲಿ ಈ ಥರ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬ ಹಳಕು ಉದುರುತ್ತಿರುತ್ತೆ. ನಮ್ಮ ಕಡೆ ಹಳಕು ಅಂತ ಹೇಳ್ತೀವಿ. ಅಡಿಕೆ ಚಿಕ್ಕದ್ರಲ್ಲಿರೋವಾಗಲೇ ಉದುರು ಬೀಳುತ್ತೆ. ಕಾಯಿ ಕಚ್ಚಿರುತ್ತೆ, ಆದರೂ ಉದುರುತ್ತೆ. ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ಹೇಳಿ ನಾನು ನೋಡ್ತಾ ಇರೋವಾಗ ಒಂದು ಔಷಧಿ ಕಂಡಿಡ್ಕೊಂಡಿದ್ದೀನಿ. ಬೋರ್ಡೋ ಜೊತೆಗೆ ಪಾಲಿಡಾಲ್ ಅಂತೀವಲ್ಲ, ಅದನ್ನ ಮಿಕ್ಸ್ ಮಾಡೋದು. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಡ್ರಮ್ಮಿಗೆ 1 kg ಮೈಲ್ತುತ್ತ ಹಾಕಿ ಕದರಿಸಿಟ್ಟಿದ್ದೀವಿ. ಮತ್ತು ಸುಣ್ಣನ ಸಪ್ರೇಟಾಗಿ ಬೇಯಕ್ಕೆ ಹಾಕಿದ್ದೆ. ಸ್ವಲ್ಪ ನೀರಿಗೆ ಹಾಕಿ ಸುಣ್ಣನ ಬೇಯಿಸೋಕೆ ಹಾಕಿರೋದ್ರಿಂದ ಚೆನ್ನಾಗಿ ಬೆಂದಿತ್ತು. ಒಂದು ಚೂರು ಚೊಕ್ಟಿ ಅನ್ನೋದು ಉಳಿದಿರಲಿಲ್ಲ. ಸುಣ್ಣನ ಚೆನ್ನಾಗಿ ಕದರಿಸಿ ನಾನು ಮೈಲ್ತುತ್ತು ಕರಗಿಸಿರೋ ಡ್ರಮ್ಮಿಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಿ ನೀವು, ಜಾಸ್ತಿ ಚೊಕ್ಟಿ ಆಗೋದಿಲ್ಲ. ಚೆನ್ನಾಗಿ ಸುಣ್ಣ ಬೆಂದರೆ ಚೊಕ್ಟಿ ಬರೋದಿಲ್ಲ. ಆವಾಗ ಮಿಷಿನಿಂದು ಫುಟ್ಬಾಲಿಗೆ ಸಿಗೋದಿಲ್ಲ. ಒಂದು 2-3 ಸರಿ ನೀರು ಹಾಕಿ ಅದನ್ನು ಗೋಡನ ತೆಗಿಬೇಕಾಗುತ್ತೆ. ಇದು ಲಾಸ್ಟ್ ಸರಿ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಚೂರು ಗೋಡ ಇತ್ತು, ಅದನ್ನು ತೆಗೆದು ಚೆಲ್ಲಿ ಹಾಕಿಬಿಟ್ಟೆ. ನೆಕ್ಸ್ಟು ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೈಲ್ತುತ್ತ ನೀರು ಮತ್ತು ಸುಣ್ಣದ ನೀರನ್ನು. ನೆಕ್ಸ್ಟು ಒಂದು ಸ್ವಲ್ಪ ನೀರು ತಗೊಂಡು ಒಂದು 200 ml ಆಗೋಷ್ಟು, 200 ml ಅಂತಲೂ ಹೇಳ್ಬೋದು, 200 ಗ್ರಾಮ್ ಅಂತಲೂ ಹೇಳ್ಬೋದು, ಆಗುವಷ್ಟು ಸಮೃದ್ಧಿ ರಾಳನ ತೊಗೊಂಡಿದ್ದೀವಿ ನಾವು. ಅದನ್ನು 200 ml ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀರಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ನಾನು ಜಾಸ್ತಿ ಹಾಕ್ತಿಲ್ಲ ಅಂತ ಹೇಳಿದ್ರೆ, ಇನ್ನೂ ಕಾಯಿ ಚಿಕ್ಕದೇ ಇರುತ್ತೆ, ಅದು ಗಮ್ ಅಲ್ವಾ, ಈ ಸಮೃದ್ಧಿದು ಚೆನ್ನಾಗಿ ಒಳ್ಳೆ ರೀತಿ ಗಮ್ಮು ಅಂಟುತ್ತೆ. ಆವಾಗ ಏನಾಗುತ್ತೆ, ಕಾಯಿನ ಬೆಳವಣಿಗೆ ಆಗೋಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ನಾವು ಒಂದು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಮಳೆಗಾಲದಕ್ಕಾದರೆ ಒಂದು 3/4 kg ಹತ್ತಿರ ಹಾಕಬೇಕಾಗುತ್ತೆ. ಇದು ಬೇಸಿಗೆ ಇರೋದ್ರಿಂದ ಕಾಯಿನೂ ಬಲ್ತಿಲ್ಲ, ಇನ್ನು ಚಿಕ್ಕಕ್ಕಿದ್ದಾವೆ. ಅದಕ್ಕೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸರಿ ಅದನ್ನು ಚೆನ್ನಾಗಿ ಕರಗಿದ ಮೇಲೆ ಅದನ್ನು ಸುಣ್ಣ ಮತ್ತು ಮೈಲ್ತುತ್ತು ನೀರಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕದರಿಸ್ಬೇಕು. ಇದು ಚೆನ್ನಾಗಿ ಅಲ್ಲಾಡಿಸ್ಬೇಕು. ಆ್ಯಕ್ಚುಲಿ ಇವಾಗ ಚೆನ್ನಾಗಿ ಅಲ್ಲಾಡಿಸ್ತಾ ಇದ್ದೀನಿ. ನಮ್ಮ ಅಪ್ಪನ ಹತ್ರ ನಾನು ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡಿ ಅಂಥೇಳಿ. ಅವರು ಚೆನ್ನಾಗೇ ಮಾಡಿದ್ದಾರೆ ನಿಜ ಹೇಳಬೇಕಂದ್ರೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾವು ಪಾಲಿಡಾಲ್ ಅಂತ ಹೇಳ್ತೀವಲ್ಲ, ರೀವಾದು ಬರುತ್ತೆ, ಬೇರೆ ಬೇರೆ ಕಂಪ್ನಿದು ಬರುತ್ತೆ. ನಾನು ಒಂದು ಕಂಪ್ನಿ ತೊಗೊಬಂದಿದ್ದೀನಿ. ಅದು 250 ರೂಪಾಯಿ ಒಂದು ಅರ್ಧ ಲೀಟ್ರು. ನಾನು ಬರೀ 100 ml ಆಗಷ್ಟು ಹಾಕ್ತಾಯಿದ್ದೀನಿ ಒಂದು ಡ್ರಮ್ಮಿಗೆ. ಜಾಸ್ತಿ ಹಾಕಬಾರ್ದು ಪರ್ಸೆಂಟೇಜು. ಹೊಡೆಯೋರಿಗೂ, ಔಷಧಿ ಹೊಡಿತಾರಲ್ಲ ಅವರಿಗೂ ತುಂಬ ಎಫೆಕ್ಟ್ ಆಗುತ್ತೆ. ಈ ಬಿಸಿಲು ಜಾಸ್ತಿ ಇರೋವಾಗ ತಲೆ ಸುತ್ತೋದೆಲ್ಲ ಆಗುತ್ತೆ. ಅದಕ್ಕೆ 100 ml ಹಾಕಿದ್ರೆ ಏನೂ ಆಗೋದಿಲ್ಲ, ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ. ಇದು ಮೇಯ್ನು, ಇದನ್ನು ಹಾಕಲೇಬೇಕು. ಮೈಲ್ತುತ್ತು ಸುಣ್ಣ ಜೊತೆ ಇದನ್ನು ಹಾಕಿದ್ರೆ ಫಂಗಲ್ ಇನ್ಫೆಕ್ಷನ್ ಇರೋದೆಲ್ಲ ಹೋಗುತ್ತೆ. ಇದನ್ನು ನಾನು ಒಂದು 4-5 ವರ್ಷದಿಂದ ಮಾಡ್ತಾಯಿದ್ದೀನಿ. ನಿಜ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ. ಇದನ್ನು ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ನಮ್ಮ ತೋಟಕ್ಕೆ. ಈ ಟೈಮಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಮರಗಳಿಗೂ ಒಂದು ಸ್ಟ್ರೆಂತ್ ಇರುತ್ತೆ. ಅದು ಬಿಟ್ಟಿರೋ ಕಾಯೆಲ್ಲ ಬದುಕಬೇಕು ಅಂತ ಹೇಳಿದ್ರು ಅದು ಆಗೋದಿಲ್ಲ. ನಾವು ಬುಡಕ್ಕೆ ಚೆನ್ನಾಗಿ ಕೊಡಬೇಕು, ಅದು ಹೆಲ್ದಿಯಾಗಿರಬೇಕು. ಈಗ ನಿಮಗೆ ಗೊತ್ತಿರೋ ಹಾಗೆ ಚುಕ್ಕಿ ರೋಗ ಬಂದು ತುಂಬ ಎಫೆಕ್ಟ್ ಆಗಿದೆ. ಮರಗಳು ಪಾಪ ಸೋತಿದ್ದಾವೆ. ಬಿಟ್ಟಿರೋದೆಲ್ಲ ಬದುಕಬೇಕು ಅಂದರೆ ಅಡಿಕೆ ಕಾಯೆಲ್ಲ ಬಲಿಬೇಕು ಅಂತ ಹೇಳಿದ್ರೆ ಅವಕ್ಕೂ ತುಂಬ ಎನರ್ಜಿ ಬೇಕಾಗುತ್ತೆ. ನಾವು ಮೇ ತಿಂಗಳಲ್ಲಿ ಹೊಡೆಯೋದ್ರಿಂದ ಪಾಪ ಅವಕ್ಕೆ ಎಷ್ಟು ಸ್ಟ್ರೆಂತ್ ಇರುತ್ತೋ ಅಷ್ಟನ್ನು ಉಳಿಸ್ಕೊಂಡಿರ್ತವೆ. ಅದನ್ನು ನೆಕ್ಸ್ಟ್ ಉದುರ್ದಿರೋ ಹಾಗೆ ಈ ಥರ ಔಷಧಿ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ನಿಲ್ಲುತ್ತೆ, ಹಳಕು ನಿಲ್ಲುತ್ತೆ. ನಾನು ಅದೇ ಹೇಳ್ದಂಗೆ ನಾನು ಒಂದು 4-5 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ನೀವು ಟ್ರೈ ಮಾಡಿ, ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ನಾನು ನಿಜ ಇದನ್ನು ನಮ್ಮ ತೋಟದಲ್ಲಿ ಪ್ರಯೋಗ ಮಾಡಿ ನಾನು ಹೇಳ್ತಾಯಿದ್ದೀನಿ. ನಾನು ಮಧ್ಯದಲ್ಲಿ 1 ವರ್ಷ ಹೊಡೆದಿರಲಿಲ್ಲ, ಟೈಮ್ ಆಗಿರಲಿಲ್ಲ, ಆದ್ದರಿಂದ ಹೊಡೆದಿರಲಿಲ್ಲ. ಆವಾಗ ನಮಗೆ ತುಂಬ ಡ್ರಾಪಿಂಗ್ಸ್ ಬಂತು. ನಮಗೆ ನೆಕ್ಸ್ಟ್ ಇಯರ್ ಬರೀ ಕೊನೆ ಮಟ್ಟನೇ ಜಾಸ್ತಿ ಅಡಿಕೆಗಳೇ ಕಮ್ಮಿ ಆಗಿಬಿಟ್ಟಿತ್ತು. ಅದಾದಮೇಲೆ ನಾವು ಯಾವತ್ತೂ ಮಿಸ್ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಬರ್ತಾಯಿದ್ದೀವಿ. ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ. ಕೆಲವೊಂದು ಹನಿಗಳು ಹೆಡ್ಲಿಗೂ ಬೀಳೋದ್ರಿಂದ ಚುಕ್ಕಿ ರೋಗನೂ ಅವಾಯ್ಡ್ ಆಗುತ್ತೆ. ಈ ಟೈಮಲ್ಲಿ ಮೇ ತಿಂಗಳಲ್ಲಿ ಮೋಡ ನಿಲ್ಲತ್ತಲ್ಲ, ಮೋಡ ಆಗೋ ಟೈಮಲ್ಲಿ ಜಾಸ್ತಿ ಚುಕ್ಕಿ ರೋಗ ಬರುತ್ತಲ್ಲ, ಈ ಥರ ಸ್ಪ್ರೇ ಮಾಡೋದ್ರಿಂದ ಕೊನೆಗೂ ಒಳ್ಳೆಯದಾಗುತ್ತೆ ಮತ್ತು ಹೆಡ್ಲುಗಳು ಚುಕ್ಕಿ ರೋಗದಿಂದ ಕಂಟ್ರೋಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಯೂಸ್ ಆಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.